ಸ್ನೇಹಿತರೆ, ಡೆಡ್ಲಿ ಡಿಸೆಂಬರ್ನ ಭಾಗ ಮುಂದುವರಿತಾ ಇದೆ. ನಾವೀಗ ಆಲ್ರೆಡಿ ಸಾಕಷ್ಟು ಥಿಯೇಟ್ರ್ಗಳಿಗೆ ವಿಸಿಟ್ ಮಾಡಿದ್ವಿ. ಸೊ ಈಗ ಟೋಲ್ ಗೇಟ್ ಹತ್ತಿರ ಇರುವಂತಹ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ವಿ. ಪ್ರಸನ್ನ ಥಿಯೇಟ್ರ್ನಲ್ಲಿ ಡೆವಿಲ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಈಗ ಈ ವಾರ ಮಾರ್ಕ್ ಮತ್ತು 45 ಸಿನಿಮಾಗಳು, ಎರಡು ಸಿನಿಮಾಗಳು ಒಂದೇ ದಿನ ತೆರೆಗೆ ಬರ್ತಾ ಇದೆ. ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೋಕೇಶ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ದೊಡ್ಡ ಸಿನಿಮಾಗಳು ಡಿಸೆಂಬರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಹೇಗಿದೆ ರೆಸ್ಪಾನ್ಸ್? ಸರ್, ದೊಡ್ಡ ಫಿಲಮು ಎಂಡಿಂಗಲ್ಲಿ ಮೂರು ಫಿಲಮ್ ಬಂದ್ವಿ. 3 ಫಿಲಮಲ್ಲಿ ಡೆವಿಲ್ ರಿಲೀಸ್ ಆಯಿತು. ಡೆವಿಲ್ ಹಬ್ಬನೇ ಆದಂಗೆ ಆಯಿತು. ಚೆನ್ನಾಗಿ ಮಾಡಿದ್ರು. ಒಂದಷ್ಟು ದಿವಸ ಕಲೆಕ್ಷನು ಚೆನ್ನಾಗಿತ್ತು. ಈಗ 2ನೇ ವಾರ ಮುಗೀತಿದ್ದಂಗೆ ಶಿವಣ್ಣ ಫಿಲಮ್ ಬಂತು. 45 ಫಿಲಮು ಹೇಳ್ಕೋಬೇಕಂದ್ರೆ 3 ಜನ ಹೀರೋ ಇರೋದ್ರಿಂದ ಚೆನ್ನಾಗಿದೆ. ಚೆನ್ನಾಗಿ ಕಲೆಕ್ಷನ್ ಇದೆ. ನಾವು ಬುಧವಾರ 7 ಕಾಲ್ ಶೋಗೆ ನಾನು ಹಾಕೊಂಡಿದ್ವಿ. ಫಿಲಮ್ ಹೌಸ್ಫುಲ್ ಆಗಿದೆ. ಮತ್ತು ಗುರುವಾರದಿಂದ ಒಂದು 5 ಶೋ ಏನೋ ಇದೆ. ಅಲ್ಲಿಂದ ಆಚೆಗೆ 5 ಶೋ ಇದೆ ಸರ್. ಡೆವಿಲ್ 1 ಶೋ ಮತ್ತು ಇದು 4 ಶೋ ಇರ್ತದೆ. ಡೆವಿಲ್ ಫಸ್ಟ್ ವೀಕ್ ಹೇಗಿತ್ತು ಕಲೆಕ್ಷನ್? ಅದೇ ಫಸ್ಟ್ ವೀಕ್ ಚೆನ್ನಾಗಿತ್ತು ಸರ್. ಸೆಕೆಂಡ್ ವೀಕ್ ಒಂದು ಸ್ವಲ್ಪ ವೀಕ್ ಆಯಿತು ಅಷ್ಟೇ, ಡೌನ್ ಆಯಿತು. ಅದೇ ಒಂದು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಒಂದು ಸ್ವಲ್ಪ ಫೈಟ್ ಜಾಸ್ತಿ ಆಯ್ತಲ್ಲ. ಫೈಟ್ ನೋಡಿದ್ರೆ ಇಂಟ್ರೆಸ್ಟ್ ಅಲ್ಲಿಂದ ಒಂದು ಸ್ವಲ್ಪ ಕಡಿಮೆ ಆಯ್ತಾನೆ ಹೊರತು ಫಿಲಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು. ಡೈರೆಕ್ಟರ್ ಸರ್ ಅದೊಂದು ಫಿಲಮ್ ಫೈಟಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಅಷ್ಟೇ ಹೊರತು ಡೆವಿಲ್ದು ಇನ್ನೇನಿಲ್ಲ. ಎಲ್ಲ ಆ್ಯಕ್ಟಿಂಗು ದರ್ಶನ್ ಸರ್ದು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೆಕ್ಸ್ಟು 45 ದರ್ಶನ್ ಇವರು ಶಿವಣ್ಣ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಎಲ್ಲ ಇಷ್ಟಪಟ್ಟು 45 ಎಲ್ಲರ ಬಾಯಲ್ಲೂ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಕೊಂಡು ಅದೇ ಥರ ಫಿಲಮ್ಮು ಮುನ್ನುಗ್ತಾ ಇದೆ. ನಾರ್ಮಲಿ ಫಸ್ಟ್ ದರ್ಶನ್ ಅವ್ರದ್ದೇ ಮಾತಾಡೋದಾದ್ರೆ, ಡೆವಿಲ್ ಬರುವಾಗ ಬಹಳ ದೊಡ್ಡ ಹೈಪ್ ಇತ್ತು. ಸಾಮಾನ್ಯವಾಗಿ ದರ್ಶನ್ ಅವ್ರ ಸಿನಿಮಾ 2 ವಾರಕ್ಕೆ ಡ್ರಾಪ್ ಆಗಲ್ಲ, 2ನೇ ವಾರಕ್ಕೆ ಡ್ರಾಪ್ ಆಗಲ್ಲ. ಅವ್ರದ್ದೊಂದು ಮಾಸ್ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಯಾಕೆ ಡ್ರಾಪ್ ಆಯಿತು? ಎಲ್ಲ ಕಡೆನೂ ಡ್ರಾಪ್ ಆಯಿತು ಅಂತೆ ಸಡನ್ನಾಗಿ, ಯಾಕೆ ಅಂತ ನಿಮಗೆ ಅನ್ಸುತ್ತೆ? ಸರ್, ಯಾಕೆ ಅಂತಂದರೆ ಫಿಲಮಲ್ಲಿ ಅಷ್ಟು ವೀಕ್ ಇದೆ ಅಸಲ್ಲ ಸರ್. ಕಾಟೇರ ಏನಾರು ಈ ಟೈಮಲ್ಲಿ ಏನಾರು ಬಂದಿದ್ರೆ ಅಯ್ಯೋ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ಬೇಕಾಯ್ತು. ಅವರು ಇರೋ ಇದಕ್ಕೂ ಆ ಕಾಟೇರ ಸ್ಟೋರಿ ಫಿಲಮ್ಗೂ ಈ ಟೈಮಲ್ಲಿ ಕಾಟೇರ ಬರಬೇಕಾಗಿತ್ತು. ಡೆವಿಲ್ ಬರೋ ಬದಲು ಕಾಟೇರನೇ ಈ ಟೈಮಲ್ಲಿ ಬಂದಿರೋಂಥ ಸೂಪರ್ ಹಿಟ್ ಆಗಿರೋದು. ಇನ್ನು ಈ 50 ಡೇಸ್ ಹೋಯ್ತು ನಮ್ಮ ಥಿಯೇಟ್ರಲ್ಲಿ. 50 ಡೇಸ್ ಫಂಕ್ಷನ್ ಮಾಡಿದ್ವಲ್ಲ ಸರ್. 50 ಡೇಸ್ ಹೊಡಿತು ಅಂದರೆ ಪಿಕ್ಚರ್ ಯಾವುದೇ ತೆಗೆದಾಕೋರು ಕಾಟೇರ ಚೆನ್ನಾಗಿ ಬರ್ತಾನೆ ಇತ್ತು ಕಲೆಕ್ಷನ್ನು. ಆದ್ದರಿಂದ ಈ 50 ಡೇಸ್ ಫಂಕ್ಷನ್ನು ಮಾಡಿದ್ವಲ್ಲ ನಾವು ಇಲ್ಲಿ. ಕಾಟೇರ ದರ್ಶನ್ ಸರ್ ಬಂದಿದ್ರು. ಅದಕ್ಕೆ ಹೇಳ್ತಾ ಇರೋದು, ಈ ಟೈಮಲ್ಲಿ ಏನಾದರೂ ಕಾಟೇರ ಬಂದಿರೋ ಬೊಂಬಾಟ್ ಕಲೆಕ್ಷನ್ ಅಲ್ಲ, ಡೆವಿಲ್ ಬಂದಿದ್ರೆ ಡೆವಿಲ್ಲು ಬರೋ ಬದಲು ಕಾಟೇರ ಬರಬೇಕಾಗಿತ್ತು. ಆಗ ಕಲೆಕ್ಷನ್ ಈ ಟೈಮ್ ಅವ್ರಿಗೆ ದರ್ಶನ್ ಸರ್ಗೆ ಒಳ್ಳೆಯ ಹೆಸರು ಇತ್ತಿತ್ತು. ಈಗ 45 ಶಿವಣ್ಣವ್ರದ್ದು ಒಳ್ಳೆ ಆ್ಯಕ್ಟಿಂಗ್ ಅಂತ 3 ಜನ, ಉಪೇಂದ್ರ ಮತ್ತು ರಾಷ್ಟ್ರೀಯ ಅವರೇ, ಇವರು 3 ಜನದಲ್ಲಿ ಇವ್ರದ್ದು ಯಾಕೆಂದರೆ ಶಿವಣ್ಣಂದೇ ಜಾಸ್ತಿ. ಅವರು ಲೇಡಿ ಡ್ರೆಸ್ ಅಲ್ಲಿರೋ ಗೆಟಪ್ಪಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿದೆ ಅಂತ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ. ಶಿವಣ್ಣ ಆ್ಯಕ್ಟಿಂಗ್ ಇದರಂತೂ ತುಂಬ ಚೆನ್ನಾಗಿ ಮಾಡವ್ರೆ ಅಂತ ಎಲ್ಲರೂ ಅಲ್ಲೇ ಬಾಯಲ್ಲಿ ಬಂದ್ಬಿಟ್ಟಿದೆ. ನೆಕ್ಸ್ಟು ನಾವು ನೋಡಿದ್ಮೇಲೆ ಗೊತ್ತಾಗುತ್ತೆ ನಮಗೂ, ನೀವೆಲ್ಲ ಪಬ್ಲಿಕಲ್ಲೇ ಆಗ ನೋಡಿದಾಗ ಗೊತ್ತಾಗುತ್ತೆ ಜನ. ಈಗ ಬಾಯಲ್ಲಿ ಬರ್ತಾ ಇರುತ್ತೆ ಎಲ್ಲರೂ ಶಿವಣ್ಣವರು ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೊಗಳ್ತಾ ಇದ್ದಾರೆ. ಆಲ್ರೆಡಿ 45 ಚೆನ್ನಾಗಿದೆ ಅಂತ ಇದ್ದಾರೆ. ಡೆವಿಲ್ ಅಂತಂದರೆ ಫಸ್ಟ್ ವೀಕ್ ಮಾತ್ರ ಚೆನ್ನಾಗಿ ಬಂತು ಕಲೆಕ್ಷನ್. ಹೇಳೋದಲ್ಲ, ಹಬ್ಬ ಮಾಡಿದ್ರು, ದೇವ್ರ ಖರ್ಚು ಎಲ್ಲ ಚೆನ್ನಾಗಿ ಮಾಡಿದ್ರು. ನಮ್ಮ ಥಿಯೇಟ್ರ್ ಪ್ರಸನ್ನ ಥಿಯೇಟ್ರಲ್ಲಿ ಕಲೆಕ್ಷನ್ನು ನಾವು ಹೊರಗಡೆ ಯಾರಿಗೂ ಬಿಟ್ಬಿಡಲ್ಲ. ಯಾಕೆಂದರೆ ಅದನ್ನು ಕಲೆಕ್ಷನ್ ನಮ್ಮಲ್ಲೇ ಇದೆ. ಆದರೆ ಚೆನ್ನಾಗಿತ್ತು. ಫಸ್ಟ್ ವೀಕು ಹೌಸ್ಫುಲ್ ಕಲೆಕ್ಷನ್ನು. ಸೆಕೆಂಡ್ ವೀಕು ಒಂದು ಸ್ವಲ್ಪ ವೀಕ್ ಸರ್. ವೀಕ್ ಆಯಿತು, ಡೆಲ್ ಆಗೋಯ್ತು. 50%ಅಲ್ಲೇ ಬಂದ್ಬಿಡ್ತು. 2 ವಾರ ತೆಗಿತಾ ಇದ್ದೀವಿ ಅನ್ನೋದಕ್ಕಿಂತ ಒಂದು ಶೋ ಇದು ಹಿಂದೆ ಫಿಲಮ್ ಬರಲಾಗಿ ಥಿಯೇಟ್ರ್ಗಳು ಸಿಗದಿರೋದಕ್ಕೆ ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಆಗಿರೋದ್ರಿಂದ ಮತ್ತೆ ಅವರನ್ನೇ ಒಂದು ಶೋ ಇಟ್ಕೊಂಡಿದ್ದೀವಿ. ಇನ್ನೂ ಒಂದು 2 ವಾರ 3 ವಾರ ಇನ್ನೂ ಜನ ಎಷ್ಟೋ ಜನ ನೋಡೋರು ಗಲಾಟೆ ಅಲ್ವಾ, ತುಂಬ ಗಲಾಟೆ ಟೈಮಲ್ಲಿ ಕೆಲವು ಫ್ಯಾಮಿಲಿಗಳು ಬರೋಲ್ಲ. ನೆಕ್ಸ್ಟು ಸೆಕೆಂಡ್ ವೀಕು 3rd ವೀಕು ಆ ಥರ ಬರೋರು ಇರ್ತಾರೆ. ಫಿಲಮ್ ತೆಗೆದ್ಮೇಲೆ ಎಷ್ಟೋ ಜನ ಫಿಲಮ್ ತೆಗೆದುಬಿಟ್ಟಿದ್ದೀರಾ ಅಂತ ಕೇಳ್ಕೊಂಡು ಬರೋರು ಇದ್ದಾರೆ. ಅದರಿಂದ ನಾವೇನು ಮಾಡ್ತಾಯಿದ್ವಿ, ಒಂದು 3 ವಾರ 4 ವಾರ ಓಡಿಸ್ತಾ ಇದ್ವಿ. ಕಲೆಕ್ಷನ್ ಈಗ ಬರಲಿಲ್ಲ ಅಂದರೆ ಈ ವರ್ಷ ಇದೇ ಪಿಕ್ಚರ್ 26 ಬೇರೆ ಬಂದಿದ್ರು ಆಗಿರೋದವು. ಏನು ಮಾಡೋಣ, 45 ಮತ್ತು ಇವ್ರದ್ದು ಬಂದ್ರಿ ಅಂತ ನಮಗೆ 45 ಮಾರ್ಕ್ ಬರೋದ್ರಿಂದ ನಾವು 45 ಪಕ್ಕ. ಬುಧವಾರನೇ 45ಗೆ ಪೇಯ್ಡ್ ಪ್ರೀಮಿಯರ್ ಮಾಡಿದ್ದಾರೆ ಈವ್ನಿಂಗ್. ಇನ್ನು ನಾಳೆ ಅಂದರೆ ಗುರುವಾರ ರಿಲೀಸ್ ಅಂದರೆ ಬುಧವಾರ ಈವ್ನಿಂಗ್ 7 o'clock ಶೋ ಇದೆ. ಹೇಗಿದೆ ರೆಸ್ಪಾನ್ಸು ಬುಕ್ಕಿಂಗ್ದು? ಸರ್, ನಾವು ಯಾವ ಟೈಮಲ್ಲೂ ಹಾಕಿರಲಿಲ್ಲ ಈ ಥರ. ಈವ್ನಿಂಗ್ ಹಾಕಿದ್ದೆ ಇದೇ ಫಸ್ಟು. ಯಾಕೆಂದರೆ ರಿಲೀಸ್ ಆದಾಗ ನೈಟಲ್ಲಿ ಹಾಕ್ತಿದ್ವಿ. ನೈಟಲ್ಲಿ ಹಾಕುವಂಗಿಲ್ಲ ಈಗ ಫಿಲಮ್ಮು. ಯಾಕೆ 12 ಗಂಟೆ 1 ಆ ಟೈಮಲ್ಲಿ ಹಾಕ್ತಾ ಇದ್ವಿ. ಅದು ಮುಗಿಯೋದಲ್ಲ. ಇವಾಗ ರೂಲ್ಸ್ ಆ ಥರ ಇದೆ. ಅದರಿಂದ ನೈಟಲ್ಲಿ ಯಾವುದೂ ಫಿಲಮ್ ಕೊಡ್ತಾಯಿಲ್ಲ. ಅದಕ್ಕೆ ಏನು ಮಾಡಿದರೆ ಸೆಕೆಂಡ್ ಈವ್ನಿಂಗಲ್ಲಿ 7:15 ಶೋಗೆ 45 ಹಾಕೊಂಡಿದ್ವಿ ಸರ್. ಬುಕ್ಕಿಂಗ್ ಅಂತ ಹೌಸ್ಫುಲ್ ಆಯಿತು ನೋಡಿ. ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಸುಮಾರು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಫುಲ್ ಆಗ್ಬಿಡ್ತು. ಎಷ್ಟು ಸೀಟ್ಸ್ ಇರೋದು ನೋಡಿ. ನಮ್ಮದು ಪ್ರಸನ್ನ ಥಿಯೇಟರ್ ಅಡ್ವಾನ್ಸ್ಮೆಂಟ್ ಇಲ್ಲ, ಏನಿಲ್ಲ. ಬುಕ್ ಮೈ ಶೋ ಬಿಟ್ಟಿದ್ದೆ ಅಷ್ಟೇ. ಬಿಟ್ಟು ಒಂದು 1.25 ಅವರ್ಗೆಲ್ಲ ಫುಲ್ ಆಗೋಗಿತ್ತು. ನಮ್ಮದು 1000 ಚಿಲ್ಲರೆ ಸೀಟ್ ಇದೆ. 1031 ಸೀಟ್ ಇದೆ. ಅಷ್ಟು ಫುಲ್ಲು. ಅಭಿಮಾನಿಗಳ್ಗೆ ಅಷ್ಟು ಟಿಕೆಟ್ ಕೊಟ್ವಿ.
ಮತ್ತು ಇನ್ನು ಆನ್ಲೈನ್ ಬಿಟ್ವಿ ಅಷ್ಟೇ. ಹೌಸ್ಫುಲ್ಲು ನಮ್ದು ಇನ್ನೂ ಥಿಯೇಟ್ರಲ್ಲೇ ಇದು ಪೇಪರಲ್ಲಿ ಅನೌನ್ಸ್ ಇಲ್ಲ, ಏನಿಲ್ಲ. ಬುಕ್ ಮೈ ಶೋ ಅನೌನ್ಸ್ ಮಾಡಿರೋದು ಅಷ್ಟೇ. ಅಷ್ಟೇ. ಹೌಸ್ಫುಲ್. ಸೊ ಅವತ್ತೇ ಸುದೀಪ್ ಅವ್ರದ್ದು ಮಾರ್ಕು ಕೂಡ ಬರ್ತಾ ಇದೆ. ಇಲ್ಲ, ಸುದೀಪ್ ಅವ್ರ ಸರ್ದು ಇದರಲ್ಲಿದೆ, ಯಾಕೆಂದರೆ ನಮ್ಮ ಥಿಯೇಟ್ರ್ ಇಲ್ಲ. ಅಂಜನ್ನು ಮತ್ತು ವೀರೇಶದಲ್ಲ ಇಲ್ಲ ಇಲ್ಲ ಬರೀ 45. 45 ವೀರೇಶದಲ್ಲೂ ಹಾಕೊಂಡಿದ್ದಾರೆ, 45 ಚಿಕ್ಕ ಥಿಯೇಟ್ರಲ್ಲಿ ಹಾಕಿದ್ದಾರೆ. ನಮ್ಮಲ್ಲೂ ಇದೆ ಅಷ್ಟೇ. ಎಷ್ಟು ಶೋ ಓದ್ತೀನಿ ಫಸ್ಟ್ ಡೇ? ಫಸ್ಟ್ ಡೇ 4 ಶೋ ಅಂದರೆ ಈವ್ನಿಂಗ್ ಒಂದಿರ್ತದಲ್ಲ, ಅದು ಬಿಟ್ಟು ನೆಕ್ಸ್ಟು ಇದೊಂದು ಇದೆ. ಒಟ್ಟು 5 ಶೋ ಇದೆ ನಮ್ಮದು. ಅರ್ಲಿ ಮಾರ್ನಿಂಗ್ ಶೋ ಇದೆ? ಇಲ್ಲ ಅದನ್ನೇನೋ ಬೇಡ ಅಂತ 6 ಶೋ 6:30 ಶೋದು ಬೇಡ ಅಂತ ಹೇಳಿರೋದಕ್ಕೆ ನಾವು ಈವ್ನಿಂಗ್ ಕೊಟ್ಟಿರೋದು. ಬುಧವಾರ ನಾಳೆ ಈವ್ನಿಂಗ್ ಇದೆ. ಅದರಿಂದ ಆಮೇಲೆ 4 ಟೋಟಲ್ 5 ಶೋ ಇದೆ ನಮ್ಮದು. 5 ಶೋನಲ್ಲಿ 1 ಶೋ ಬಿಟ್ಟು 4 ಶೋ ಇದೆ. 45 ಡೆವಿಲ್ 1 ಶೋ ಇಟ್ಕೊಂಡಿದ್ದಾರೆ. ಹೌದು ಹೌದು. ಹೇಗನ್ಸುತ್ತೆ ಮೊದಲೆಲ್ಲ ದೊಡ್ಡ ಸರ್ ಅದಕ್ಕೆ ಹೇಳ್ತಾ ಇರೋದು, ಶಿವಣ್ಣ ಅವ್ರದ್ದು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರ ಅಭಿಮಾನಿಗಳೇ ಮತ್ತು ಎಲ್ಲರ ಬಾಯಲ್ಲೂ ಬರೋರೆಲ್ಲ ಕೇಳ್ತಾ ಇದ್ದಾರೆ. ಟಿಕೆಟ್ಸ್ ಕೆಲವರು ನಾವು ಇಶ್ಯೂ ಮಾಡಿದ್ವಿ, ಕೆಲವು ತಗೊಂಡವರು ಅದೇ ಮಾತು, ಬಂದು ಕೇಳಿದವರು ಅದೇ ಮಾತು. 45 ಹಾಕತ್ತೀರಾ ಅಂತ ಕೇಳ್ತಾಯಿದ್ರು. ಚೆನ್ನಾಗಿದೆ ಹಾಕೊಳ್ಳೋಣ ಅಂತಾಯಿದ್ರು. ನಾವೇನೋ 1-2 ಶೋ ಹಾಕಬೇಕು ಅಂತಿದ್ರು, ಇದೇನೋ 4 ಶೋ ಹಾಕಿದ್ದಾರೆ. ತುಂಬ ಆಮೇಲೆ ಮತ್ತೆ ಉಪೇಂದ್ರ ಅವ್ರದ್ದು ಚೆನ್ನಾಗಿ ಬಂದೈತೆ ಅಂತ. ಉಪೇಂದ್ರ ಶಿವಣ್ಣ ಇಬ್ಬರು ಆಲ್ಮೋಸ್ಟ್ ಮುಂಚೆ ಇದು 3ನೇ ಸಿನಿಮಾ ಅವ್ರದ್ದು, ಇಬ್ಬರು ಹೀರೋ ಆಗಿ. ಪ್ರೀತ್ಸೆ ಲವಕುಶ ಆದಮೇಲೆ ಇದು ಬರ್ತಾ ಇದೆ. ಸೊ ಅವರಿಬ್ಬರು ಕಾಂಬಿನೇಷನ್ ಒಟ್ಟಿಗೆ ಸಿನಿಮಾ ಓಮ್ ಸಿನಿಮಾ ಮಾಡಿದ್ರು, ಅವರಿಬ್ಬರು ಕಾಂಬಿನೇಷನ್ನೇ ಹಂಗೆ ಸರ್. ಅವ್ರದ್ದು ನೋಡಿ ಪ್ರೀತ್ಸೆ ನಮ್ಮಲ್ಲೂ ಅಷ್ಟೇ ಪ್ರಸನ್ನ ಮತ್ತು ಪ್ರಮೋದಲ್ಲಿ ಹಾಕಿದ್ವಿ. ಅವಾಗ ನಾವು ಪ್ರೀತ್ಸೆ ಆ್ಯಕ್ಟಿಂಗು ಮತ್ತು ಇಬ್ಬರದು ಅಷ್ಟೇ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಈಗೂ ಅಷ್ಟೇ, ನಾವಿನ್ನೂ ನೋಡೇ ಇಲ್ಲ. ಆದರೆ ಅದೇ ಥರ ಇವ್ರದ್ದು ಆ್ಯಕ್ಟಿಂಗಲ್ಲಿ ಮಾತ್ರ ಶಿವಣ್ಣ ಮತ್ತು ಉಪೇಂದ್ರ ಅವ್ರದ್ದು ಮತ್ತು ತುಂಬ ಚೆನ್ನಾಗಿರ್ತದೆ. ಅವ್ರು 3 ಫಿಲಮ್ ಮಾಡಿದ್ದಾರೆ, 3 ಫಿಲಮಲ್ಲೂ ಅಷ್ಟೇ. ಈ ಪ್ರೀತ್ಸೆ ಫಿಲಮಲ್ಲಂತೂ ಸಕ್ಕದ ಆ್ಯಕ್ಟಿಂಗ್, ಒಳ್ಳೆ ಆ್ಯಕ್ಟಿಂಗ್ ಮಾಡಿದರು. ಇಬ್ಬರು ಆ್ಯಕ್ಟಿಂಗೂ ಮಸ್ತಾಗಿತ್ತು. ಅವತ್ತಿನ ಇದರಲ್ಲೇ ಹೌಸ್ಫುಲ್ಲು ಬೊಂಬಡಗಾಯಿತು. ಪ್ರಸನ್ನ ಪ್ರಮೋದಲ್ಲಿ ಮಾರ್ನಿಂಗ್ ಶೋ ಮತ್ತು ಪ್ರಸನ್ನದಲ್ಲಿ 3 ಶೋ. ಆಗ 4 ಶೋ ಅಷ್ಟೇ ಆಗ್ತಿತ್ತು. ಬೊಂಬಡ್ ಕಲೆಕ್ಷನ್ ಸರ್. ರಾಕ್ಲೈನ್ ಅವರು ಪ್ರೊಡ್ಯೂಸರು ತುಂಬ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಎಲ್ಲರಿಗೂ ಅಷ್ಟೇ ಒಳ್ಳೆ ಕೊಟ್ಟಿದ್ರು. ಡೈರೆಕ್ಟ್ರು ಹೇಳ್ಕೋಬೇಕು ಅಂದರೆ ಡೈರೆಕ್ಟ್ ಆ ಥರ ಆ್ಯಕ್ಟಿಂಗ್ ಮಾಡಿಸಿದ್ರು. ಎಲ್ಲ ಈಗ ಬಾಯಲ್ಲಿ ಎಲ್ಲರ ಬಾಯಲ್ಲೂ ಬರ್ತಾ ಇದೆಯಲ್ಲ. ಆಮೇಲೆ ಮತ್ತು ಹಾಡುಗಳೆಲ್ಲ ಚೆನ್ನಾಗಿದೆಯಂತೆ. ಮತ್ತು ಈಗ ನೋಡಿ ಅದನ್ನು ಫಿಲಮ್ ಎಲ್ಲ ಇಷ್ಟಪಡ್ತಾರೆ. ಎಷ್ಟು ಅಯ್ಯೋ ಅಂತೂ ಅದು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಜನಕ್ಕೆ. ಅದು ನೋಡಿನೇ ಅಂತ ಇರೋದು ಜನ ಎಲ್ಲ ಚೆನ್ನಾಗಿದೆ ಅಂತಲೇ ಟ್ರೈಲರಲ್ಲಿ ನೋಡಿ ಹೇಳ್ತಾ ಇರೋದು. 100 ಜನಕ್ಕೆ ಹೊಡಿಬೇಕು, ಫ್ಯಾನ್ಸಿಗೆ ಸಿನಿಮಾ ಮಾಡಬೇಕು, ಆ ಥರ ಮೈಂಡ್ ಸೆಟ್. ಡೆವಿಲಲ್ಲಿ ಈಗೆಲ್ಲ ಮಾಡ್ಕೊಂಬಂದವ್ರೆ. ಲಾಸ್ಟಲ್ಲಿ ಫೈಟ್ ಮಾಡ್ತಾರೆ ಇಬ್ಬರಿಗೂ. ಅವ್ನು ಹೀರೋನೋ ಅವನೇ ವಿಲನೋ ಅವನೇ, ಯಾರು ಸತ್ರು ಅಂತ ಅವ್ರ ಅಪ್ಪಂಗೆ ಗೊತ್ತಿರಲ್ಲ. ಹೇಳ್ಕೋಬೇಕು ಅಂತ ಆ ಥರ ಡೈರೆಕ್ಟ್ರು ಆ ಥರ ಮಾಡಿಬಿಟ್ಟಿದ್ದಾರೆ. ಆ ಥರ ನಾವು ಮಾಡೋದು ಜನಕ್ಕೆ ಬೇಜಾರಾಗ್ಬಿಟ್ಟಿರ್ತದೆ. ಆ ಇಬ್ಬರು ಕುಸ್ತಿ ಆಡೋದು ಇದು ನೋಡಿಬಿಟ್ರೆ ಜನ ಏನು ಇವರಿಬ್ಬರೇ ಹಿಂಗೆ ಕುಸ್ತಿ ಆಡ್ತಾ ಇದ್ದಾರಲ್ಲ ಅನ್ನೋ ಥರ ಮಟ್ಟಕ್ಕೆ ಮಾಡಿಬಿಟ್ಟಿದ್ದಾರೆ. ಅದು ಯಾರಿಗೂ ಇಷ್ಟ ಆಗಲಿಲ್ಲ ಸರ್. ವಿಲನ್ನ ಯಾರನ್ನಾರ ಬೇರೆಯವ್ರಿಗೆ ಹಾಕಿ ಹೊಡೆದ್ರೆ ಇರೋ ಒಬ್ಬ ಬೆಲೆ. ಅವ್ರಿಗೆ ಅವರ ಅಣ್ಣ ತಮ್ಮದಿರ್ತಾರೆ. ಅವರ ಇಬ್ಬರು ಅಣ್ಣ ತಮ್ಮದಿರೇ, ಇಬ್ಬರು ಅಣ್ಣ ತಮ್ಮದಿರೇನೆ, ಇಬ್ಬರು ವಿಲನ್ಗಳೇ. ಹೀರೋ ಒಬ್ಬ ವಿಲನ್. ಆ ಥರ ಮಾಡಿ ಇಟ್ಬಿಟ್ಟಿದ್ದಾರೆ. ಅಣ್ಣ ತಮ್ಮ ಅಲ್ಲ, ಆದರೆ ಆ ಥರ ಮಾಡಿ ಇಟ್ಬಿಟ್ಟಿದ್ದಾರೆ. ವಿಲನ್ ಥರ ಒಬ್ಬನ ಮಾಡಿ. ಅದು ಇಷ್ಟನೇ ಆಗಲಿಲ್ಲ ಯಾರಿಗೂ ಸರ್. ಯಾರಿಗೂ ಇಷ್ಟ ಆಗುತ್ತೆ ಸರ್? ಅದು ಹೌದು, ಎಲ್ಲರೂ ಅದೇ ಹೇಳ್ತಾರೆ. ಅದು ಜನ ನಾನು ಕೇಳಿಲ್ಲ, ಮಾತಾಡ್ಕೊಂಡಿರೋದನ್ನ. ದರ್ಶನ್ ಅವರು ವಿಲನ್ ಕೊಡ್ತಿದ್ರೆ ಬಹುಶಃ ಅಭಿಮಾನಿಗಳಿಗೆ ಇನ್ನೂ ಖುಷಿ ಆಗ್ತಿತ್ತು. ದರ್ಶನ್ಗೆ ಹೊಡಿತಾರೆ, ಹಂಗಾಗಿ ಅದೆಲ್ಲೋ ಏಟ್ ತಿಂತಾರಲ್ಲ ಸರ್, ಅದು ಸಖತ್ ಬೇಜಾರಾಗ್ಬಿಡ್ತದೆ. ಈಗ ದರ್ಶನ್ ಹೊಡೆದ್ರು ಅಂದರೆ ಸುಮ್ಮನೆ ಅದು ಬೇಜಾರಾಗ್ಬಿಡ್ತದೆ. ಎಲ್ಲರ ಬಾಯಲ್ಲೂ ಅದೇ ಬಂತು ಸರ್. ನಾವು ಕೇಳಿದ್ರು ಅಂದರೆ ಟಿ ವಿಲೆಲ್ಲ ಹೇಳೋರಲ್ಲ ನಿಮಗೆ, ಈಗ ಅದು ಏನು ಹಿಂಗೆ ಫಿಲಮ್ ಹೆಂಗಿದೆ ಅಂತ. ಅವಾಗ ಎಲ್ಲ ಚೆನ್ನಾಗಿದೆ, ಲಾಸ್ಟಲ್ಲಿ ಫೈಟಲ್ಲ ಅವರಿಬ್ಬರು ಕುಸ್ತಿ ಆಡೋದು ಬೇಜಾರಾಗೋದು ಅನ್ನೋರು. ಆ ಥರ ಸ್ಟೋರಿ ಏನು ಮಾಡ್ಕೊಬಂದರು. ಕೊನೆಗೆ ಅವನೇನೋ ಜೈಲಿಂದ ಈಚೆ ಬಂದಮೇಲೆ ಸ್ಟೋರಿ ಚೇಂಜ್ ಮಾಡಿಬಿಟ್ಟವ್ರೆ ಅಂತಂದರು. ಅದು ಏನು ಮಾಡಿಬಿಟ್ರೋ ಗೊತ್ತಿಲ್ಲ, ಕಥೆನೇ ಇದು ಮಾಡಿಬಿಟ್ರೆ ಲಾಸ್ಟಲ್ಲಿ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಮುಗಿಸ್ಬಿಟ್ರು ಫಿಲಮ್. ಏನೋ ಒಂದು ಕತೆ ಮಾಡಿ ಒಂದು ಮುಗಿಸ್ಬಿಟ್ರು. ಏನೋ ಒಂದು ಕಡೆ ಹೋಯ್ತು, ಹಾಳು ಮಾಡಿಬಿಟ್ರು. ಯಾಕೆ ಹಾಳು ಮಾಡಿದ್ರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ನೋಡಲಿ, ನಿಧಾನಕ್ಕೆ ಕೂಲಾಗಿ ನೋಡಲಿ ಗೊತ್ತಾಗುತ್ತೆ. ಫಿಲಮ್ ಮಾಡಿರೋದು ಚೆನ್ನಾಗೇ ಮಾಡ್ಕೊಬಂದು ಲಾಸ್ಟಲ್ಲಿ ಏನೋ ಚೇಂಜ್ ಮಾಡ್ತೀವಿ ಅಂತ ಮಾಡ್ತಾರೆ ಅಂತ ಹೇಳಿದ್ರು. ಚೇಂಜ್ ಮಾಡೋಕ್ಕೆ ಹೋಗಿ ಈ ಥರ ಮಾಡಿಬಿಟ್ರೆ ಏನೋ ಗೊತ್ತಿಲ್ಲ. ಮೊದಲೇ ಇದ್ದದ್ದೇ ಸರಿ ಇತ್ತೇನೋ. ಅದಕ್ಕೆ ನಾವು ಹೇಳೋದು, ಡೆವಿಲ್ ಬಂದು ಬರೋ ಬದಲು ಕಾಟಾರನೇ ಬಂದಿದೆ ಈ ಟೈಮಲ್ಲಿ. ಸೂಪರ್ ಹಿಟ್ಟು. 50 ಡೇಸ್ ನಮ್ಮ ಥಿಯೇಟ್ರಲ್ಲಿ ಹೋಗೋದು 100 ಡೇಸ್ ಫಂಕ್ಷನ್ನೇ ಮಾಡ್ಬೋದಾಯ್ತೇನೋ ಆ ಮಟ್ಟಿಗೆ. ಇವತ್ತು 100 ಡೇಸ್ ಫಂಕ್ಷನ್ನೇ ಮಾಡೋರು ನಮ್ಮ ಥಿಯೇಟ್ರಲ್ಲಿ. ಆ ಥರ ಆ ಮಟ್ಟಕ್ಕೆ ಅಯ್ಯೋ ದರ್ಶನ್ ಬರ್ತಾವ್ರೆ ಅಂದರೆ ಇವತ್ತಿನ ಹೀರೋಗಳಲ್ಲಿ ಅಷ್ಟೊಂದು ಕಲೆಕ್ಷನ್ನು, ಅಷ್ಟು ಇದು ಸಖತ್ ಸರ್. ಇವಾಗ ಹೇಳ್ಕೋಬೇಕು ಅಂದರೆ ಅವ್ರು ಯಾವುದೋ ಒಂದು ಕಾರಣಾಂತರದಿಂದ ಈ ಥರ ಒಂದು ತಪ್ಪು ಎಲ್ಲರೂ ಮಾಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ನಡೆದೋಯ್ತು, ಅದು ತೋರ್ಯ ಏನಾರ ಬಂದ್ರಂತೂ ಇನ್ನೂ ಇಟ್ಟೆ ಸರ್. ಅವ್ರ ಸಾರಥಿ ಏನು ಫಿಲಮ್ ಮಾಡಿದ್ದು, ಅವ್ರು ಜೈಲಿಂದ ಬಂದ ಮೇಲೆ ಹೋಯ್ತು ಫಿಲಮು 100 ಡೇಸು. ಸೂಪರಾಗಿ ಮಾಡಿದ್ರು.
ಈಗ ಬರ್ತಾರೆ, ಬಂದರೆ ನೆಕ್ಸ್ಟ್ ಆ್ಯಕ್ಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಹೋಗ್ಬೋದು. ಅದೇ ಥರ ಒಳ್ಳೆ ಫಿಲಮ್ ಕೊಡ್ತಾರೆ. ಒಳ್ಳೆ ಡೈರೆಕ್ಟ್ರ್ ಸಿಗ್ಬೇಕಷ್ಟೇ ಅವ್ರಿಗೆ. ನೀವು ಇದಾರಂತೆ ಪ್ರೇಮ್ದು ಯಾರ್ಯಾರ್ದು ಇದೆ, ಅವರೆಲ್ಲ ಮಾಡಿದರೆ ಆ ಟೈಮಲ್ಲಿ ಈ ಟೈಮಲ್ಲಿ ಅವ್ರು ಮಾಡಿ ಅವ್ರ ಫಿಲಮ್ ಬಿಡಬೇಕಾಗಿತ್ತು ಅಂತ ಹಂಗೂ ಮಾತಾಡ್ಕೊತಾಯಿದ್ರು ಪಬ್ಲಿಕ್ಕು. ಅಭಿಮಾನಿಗಳು ಅದೇ ಹೇಳ್ಕೊಂಡ್ರು, ಪ್ರೇಮ್ ಅವರು ಡೈರೆಕ್ಟ್ರ್ ಏನಾರ ಡೈರೆಕ್ಷನ್ ಮಾಡಿದರೆ ಇನ್ನು ಚೆನ್ನಾಗಿ ಮಾಡಿರೋರೇನೋ, ಆ ಪಿಕ್ಚರು ಓಡಿರೋದು ಇದು ತಪ್ಪು ಮಾಡಿಬಿಟ್ರು ಅಂತೆಲ್ಲ ಮಾತಾಡ್ತಾಯಿದ್ರು. ಅಷ್ಟು ಅಂದ್ಕೊಂಡು ಏನೋ ಬಿಡಿ ಸರ್, ಆಗೋಯ್ತು, ಮುಗಿಸ್ಬಿಟ್ರು. ನೆಕ್ಸ್ಟು ಫಿಲಮ್ಗೆ ನೆಕ್ಸ್ಟು ಆಯ್ಕೆ ಆಗಿ ಬರೋದಕ್ಕೆ 2 ವರ್ಷ ಬೇಕವರು. ಯಾಕೆಂದರೆ ಬಂದು ಪಾಪ ಈಚೆ ಬಂದಿವರು ಮಾಡಬೇಕು ಅಂದರೆ ಇನ್ನೂ ಇಷ್ಟಪಡ್ತಾರೆ ಜನ. ಪಬ್ಲಿಕ್ ಅಂತೂ ಯಪ್ಪ ಅಷ್ಟೊಂದು ಇಷ್ಟ, ಕ್ರೈಸ್ ಇದೆ ಸರ್, ಸುಮ್ಮನೆ ಹೇಳೋದಲ್ಲ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನೊಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.